ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಮತ್ತೊಂದು ಕಂಚಿನ ಪದಕ ಗೆದ್ದಿದೆ. ಹರಿಯಾಣದ ಅಮನ್ ಸೆಹ್ರಾವತ್ ದಾಖಲೆಯೊಂದಿಗೆ ದಿಗ್ವಿಜಯ ಸಾಧಿಸಿದ್ದಾರೆ. ಯುವ ಕುಸ್ತಿಪಟುವಿನ ಪಟ್ಟುಗೆ ಗಣ್ಯರು ಸಲಾಂ ಎಂದಿದ್ದಾರೆ. ಅತ್ತ ವಿನೇಶ್ ಫೋಗಟ್ ಬೆಳ್ಳಿ ಆಸೆ ಜೀವಂತವಾಗಿದೆ. ಬಿಗಿಪಟ್ಟು, ಮಿಂಚಿನ ಕಾಲ್ಚಲನೆ, ಕಣ್ಣಿನಲ್ಲೇ ವೈರಿ ಮೇಲೆ ದಾಳಿ. ಪ್ಯಾರಿಸ್ನಲ್ಲಿ ನಡೀತಾ ಇರುವ ಒಲಿಂಪಿಕ್ಸ್ ನಿನ್ನೆ ಭಾರತೀಯರ ಎದೆ ಬಡಿತವನ್ನ ಹೆಚ್ಚಿಸಿತ್ತು. ಯಾಕಂದ್ರೆ ಕುಸ್ತಿ ಪಂದ್ಯದಲ್ಲಿ ಯುವ ಭಾರತೀಯ ಅಮನ್ ಸೆಹ್ರಾವತ್ ಕಂಚಿನ ಪದಕಕ್ಕಾಗಿ ಮದಗಜದಂತೆ ಕಾದಾಡಿದ್ರು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮತ್ತೊಂದು ಕಂಚಿನ ಪದಕ ಗೆದ್ದ ಭಾರತ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಬಿಗಿಪಟ್ಟು, ಮಿಂಚಿನ ಚಲನೆಯಿಂದ ಗೆದ್ದು ಬೀಗಿದ ಅಮನ್ ಸೆಹ್ರಾವತ್. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಯುವ ಕುಸ್ತಿಪಟು ಅಮನ್ ಸೆಹ್ರಾವತ್ ಕಂಚಿನ ಪದಕ ಗೆದ್ದಿದ್ದಾರೆ. ನಿನ್ನೆ ನಡೆದ ಪುರುಷರ ಫ್ರೀ ಸ್ಟೈಲ್ 57 ಕೆಜಿ ವಿಭಾಗದಲ್ಲಿ ಪೋರ್ಟೋರಿಕಾದ ಡೇರಿಯನ್ ಟಾಯ್ ಕ್ರೂಸ್ ಅವರನ್ನ 13-5 ಮಣಿಸಿದ್ರು. 57 ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ಪಂದ್ಯದಲ್ಲಿ ಪದಕ ಗೆದ್ದುಕೊಟ್ಟ 8ನೇ ಕುಸ್ತಿಪಟು ಎನ್ನುವ ಹೆಗ್ಗಳಿಕೆ ಅಮನ್ ಸೆಹ್ರಾವತ್ ಅವರ ಪಾಲಾಗಿದೆ. ಅಷ್ಟೇ ಅಲ್ಲ, ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ 5ನೇ ಭಾರತೀಯ ಕುಸ್ತಿಪಟು ಎನ್ನುವ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಪಂದ್ಯದ ಆರಂಭದಲ್ಲಿ ಅಮನ್ ಅಷ್ಟೇನು ಆಕ್ರಮಣಕಾರಿಯಾಗಿರಲಿಲ್ಲ. ಪೋರ್ಟೋರಿಕಾದ ಡೇರಿಯನ್ಗೆ ಪ್ರಾರಂಭದಲ್ಲೇ ಅಂಕ ಬಿಟ್ಟುಕೊಟ್ಟರು. ಬಳಿಕ ಎಚ್ಚೆತ್ತುಕೊಂಡ ಅಮನ್ 7 ಅಂಕ ಪಡೆದು ಮುನ್ನಡೆ ಸಾಧಿಸಿದ್ರು. ಒಂದು ಹಂತದಲ್ಲಿ 4-3 ಮುನ್ನಡೆ ಸಾಧಿಸಿದ್ರು. 7ನೇ ಸುತ್ತಿನಲ್ಲಿ ಅಮನ್ ಸೆಹ್ರಾವತ್ ಸಂಪೂರ್ಣವಾಗಿ ಮೇಲುಗೈ ಸಾಧಿಸಿ ಮುನ್ನಡೆಯನ್ನ 8-5 ವಿಸ್ತರಿಸಿದ್ರು. ಬಳಿಕ ಪಟ್ಟಿನ ಮೇಲೆ ಪಟ್ಟು ಹಾಕುತ್ತಾ ಕೊನೆಗೆ 13-5 ಅಂಕಗಳೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ರು. ಅತ್ತ ಅಮನ್ ಕಂಚಿನ ಪದಕ ಗೆಲ್ತಾ ಇದ್ದಂತೆ ಹರಿಯಾಣದ ಬಿರೋಹರ್ ನಿವಾಸದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅಮನ್ ಕುಟುಂಬದವರು, ಸ್ನೇಹಿತರು ಸಿಹಿ ಹಂಚುತ್ತಾ ಕುಣಿದು ಕುಪ್ಪಳಿಸಿದ್ರು. ಕಂಚು ಗೆದ್ದ ಅಮನ್ಗೆ ಅಭಿನಂದನೆಗಳ ಮಹಾಪೂರ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಕುಸ್ತಿಪಟು ಅಮನ್ ಸೆಹ್ರಾವತ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕಂಚಿನ ಪದಕ ಗೆದ್ದಿದ್ದಕ್ಕಾಗಿ ಅಮನ್ ಸೆಹ್ರಾವತ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಕ್ರೀಡಾಕೂಟದಲ್ಲಿ ಅತ್ಯಂತ ಕಿರಿಯ ಪುರುಷ ಕುಸ್ತಿಪಟುಗಳಲ್ಲಿ ಒಬ್ಬರಾದ ಅವರು ತಮ್ಮ ಮೊದಲ ಒಲಿಂಪಿಕ್ಸ್ನಲ್ಲಿ ಪದಕವನ್ನ ಗೆದ್ದಿದ್ದಾರೆ. ಅವರು ಮುಂದೆ ಭರವಸೆಯ ವೃತ್ತಿ ಜೀವನವನ್ನ ಹೊಂದಿದ್ದಾರೆ ಮತ್ತು ಅವರು ಭಾರತಕ್ಕೆ ಹಲವಾರು ಪದಕ ಮತ್ತು ಪ್ರಶಸ್ತಿಗಳನ್ನ ಗೆಲ್ತಾರೆ. ಕಂಚಿನ ಪದಕ ಗೆದ್ದಿದ್ದಕ್ಕಾಗಿ ಅಮನ್ ಸೆಹ್ರಾವತ್ ಅವರಿಗೆ ಅಭಿನಂದನೆಗಳು. ಅವರ ಸಮರ್ಪಣೆ ಮತ್ತು ಪರಿಶ್ರಮವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಡೀ ರಾಷ್ಟ್ರವು ಈ ಅದ್ಭುತ ಸಾಧನೆಯನ್ನ ಆಚರಿಸುತ್ತದೆ. ಕಂಚಿನ ಪದಕ ಗೆದ್ದ ಅಮನ್ ಸೆಹ್ರಾವತ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ 6ನೇ ಪದಕ ಗೆದ್ದಿರುವುದು ಅತೀವ ಸಂತಸ ತಂದಿದೆ. ನಮ್ಮ ಒಲಿಂಪಿಕ್ ತಂಡದ ಪ್ರದರ್ಶನದ ಬಗ್ಗೆ ಇಡೀ ದೇಶ ಹೆಮ್ಮೆ ಪಡುತ್ತದೆ. ಒಲಿಂಪಿಕ್ಸ್ ಮುಗಿಯುವುದರ ಒಳಗೆ ನಿರ್ಧಾರ. ದೇಹದ ತೂಕ 100 ಗ್ರಾಂ ಹೆಚ್ಚಾಗಿದ್ದಕ್ಕೆ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಿರುವ ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಟ್ ಸಿಎಎಸ್ ಕೋರ್ಟ್ ಮೊರೆ ಹೋಗಿದ್ದಾರೆ. 50 ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ಈ ಅರ್ಜಿಯ ವಿಚಾರಣೆ ನಡೆಸಿದ ಕ್ರೀಡಾ ಸಂಬಂಧಿತ ಪ್ರಕರಣಗಳ ವಿಚಾರಣಾ ನ್ಯಾಯಾಲಯ ಪ್ರಸಕ್ತ ಒಲಿಂಪಿಕ್ಸ್ ಮುಗಿಯೋದ್ರ ಒಳಗೆ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದೆ. ಇದರೊಂದಿಗೆ ಫೋಗಟ್ ಅವರ ಬೆಳ್ಳಿ ಪದಕವನ್ನಾದರೂ ಪಡೆಯುವ ಆಸೆ ಜೀವಂತವಾಗಿರಿಸಿದೆ. ಫೋಗಟ್ಗೆ ಬೆಳ್ಳಿ ನೀಡುವಂತೆ ಸಚಿನ್ ಆಗ್ರಹ.
ವಿನೇಶ್ ಪೋಗಟ್ಗೆ ಅರ್ಹ ಬೆಳ್ಳಿ ಪದಕ ನೀಡಬೇಕು ಹೀಗಂತ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಒತ್ತಾಯಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಸಚಿನ್, ವಿನೇಶ್ ಪೋಗಟ್ ನ್ಯಾಯಯುತವಾಗಿ ಫೈನಲ್ಗೆ ಅರ್ಹತೆ ಪಡೆದಿದ್ರು, ಅವರ ಅರ್ಹ ಪದಕವನ್ನ ದೋಚಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ವಿನೇಶ್ ಪೋಗಟ್ ವಿರುದ್ಧ ಆಡಬೇಕಾಗಿದ್ದ ಅಮೆರಿಕದ ಸಾರಾ ಹಿಲ್ಡೆಬ್ರಾಂಟ್ ನಿನ್ನೆ ಚಿನ್ನದ ಪದಕ ಗೆದ್ದಿದ್ದಾರೆ. ಪದಕ ಸ್ವೀಕರಿಸಿದ ಬಳಿಕ ಮಾತನಾಡಿರುವ ಸಾರಾ ಹಿಲ್ಡೆಬ್ರಾಂಟ್, ಅನರ್ಹಗೊಂಡ ವಿನೇಶ್ ಪೋಗಟ್ಗಾಗಿ ನನ್ನ ಹೃದಯ ಮಿಡಿದಿದೆ ಎಂದಿದ್ದಾರೆ. ಅವರು ತುಂಬಾ ಶ್ರಮ ಹಾಕಿದ್ರು ಅಂತ ನೆನಪಿಸಿಕೊಂಡಿದ್ದಾರೆ. You're Olympic champion. Okay, let's confirm it. 10 minutes later, get calls confirmed. News is spread to everybody. Oh my gosh, I want this. But then there was also like, no, I want to get on the mat. I want to wrestle. I want to win it that way. This would not be the same if I hadn't wrestled. ಜಗತ್ತಿನ ಮನಗೆದ್ದ ಒಲಿಂಪಿಕ್ಸ್ ವೀರರ ತಾಯಂದಿರು. ಪ್ಯಾರಿಸ್ ಒಲಿಂಪಿಕ್ಸ್ನ ಜಾವೆಲಿನ್ ಥ್ರೋನಲ್ಲಿ ಪಾಕಿಸ್ತಾನದ ನದೀಮ್ ಚಿನ್ನಕ್ಕೆ ಮುತ್ತಿಟ್ರೆ ನೀರಜ್ ಚೋಪ್ರಾ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನೀರಜ್ ಚೋಪ್ರಾ ತಾಯಿ ಸರೋಜಾ ದೇವಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಚಿನ್ನ ಗೆದ್ದ ಅರ್ಷದ್ ಕೂಡ ತಮ್ಮ ಮಗ ಇದ್ದಂತೆ ಎಂದಿದ್ದಾರೆ. ಅತ್ತ ಪಾಕಿಸ್ತಾನದಲ್ಲಿ ಅರ್ಷದ್ ತಾಯಿ ಕೂಡ ನೀರಜ್ ನಮ್ಮ ಮಗ ಇದ್ದಂತೆ ಎಂದಿದ್ದಾರೆ. ಅದೇನೇ ಇರಲಿ, ಕ್ರೀಡೆಗೆ ದೇಶ ಭಾಷೆಗಳ ಗಡಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್, TV9.